ಶ್ರದ್ಧೆ ಆ ಕಥೆಗಳಿಗೆ ಅಂತಹ ಜೀವಂತಿಕೆಯನ್ನು ತಂದು ಕೊಟ್ಟೈತಿ. ಅವರು ಕನ್ನಡದ ಕುರಿತಾಗಿ ಬರೆದದ್ದೇ ಒಂದು ಪುಸ್ತಕ ಐತಿ. ಅವರು ಬೇರೆಯವರ ಕವಿತೆಗಳನ್ನ, ಬೇರೆಯವರ ಒಂದು ಸಾಹಿತ್ಯವನ್ನು ವಿಶ್ಲೇಷಣೆ ಮಾಡಿದ್ದೇ 4ರಿಂದ 5 ಪುಸ್ತಕಗಳದಾವು. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಕಾಲದ ತಮ್ಮ ಜನರ ಜೊತೆಗೆ, ಮುಖ್ಯವಾದಂತಹ ಸಾಹಿತಿಗಳ ಜೊತೆಗೆ ಏನು ಒಡನಾಡಿದಾರಲ್ಲ, ಆ ಒಂದು ಸಂಕಲನಗಳು ಅತ್ಯಂತ ಅವರ ಎದ್ದು ಬಂದಂಗೆ, ಅವರ ಎದ್ದು ನಮ್ಮ ಜೋಡಿ ಓಡಾಡಿದ ಹಂಗೆ ಭಾಸ ಆಗ್ತಾವ. ನಾ ಹೇಳಿದೆ, ಯಾರನ್ನು ಸುಳ್ಳು ಹೊಗಳುವುದು ಅವ್ರಿಗೆ ಸೇರಿಕೆ ಬರುವುದಿಲ್ಲ. ಹಂಗಂತ ಅನವಶ್ಯಕವಾಗಿ ಒಬ್ಬರನ್ನ ನಿಂದಾ ಸ್ವರೂಪದೊಳಗೆ ನೋಡಿ ಬರೀ ಅವ್ರನ್ನ ತೆಗೊಳ್ಳುವಂಥ ಸ್ವಭಾವ ಅವ್ರಿಗೆ ಇಲ್ಲವೇ ಇಲ್ಲ. ನಾನು ನೋಡೇನಲ್ಲ, ನೀವು ಮಾತಾಡಬೇಡ ಕೂಡ್ರಿ ಅಂತ ನೀವು ಅವ್ರನ್ನ ಕೂಡಿಸ್ಬೋದ್ರಿ, ಕೂಡ್ತಾರ. ಭಾರಿ ವಿದೇ ಗಿರಿಜವನ ಮಗ ಅದಾರ. ಆದರೆ ಮಾತಾಡ್ರಿ ಅಂದಾಗ ಅವ್ರಿಗೆ ಅನಿಸಿದ್ದೇ ಮಾತಾಡೋ. ಅವಾಗ ನೀವು ಬೇಕಾದ ಹೊಳ್ಳ್ಯಾಡ್ರಿ. ಅಂದ್ರೆ ಬರೆಯುವಾಗ ಬರೆಯುವ ಎಲ್ಲ ಸ್ವಾತಂತ್ರ್ಯವನ್ನಿಟ್ಟುಕೊಂಡು ಕೇವಲ ಬರೆಯುವ ಒಂದು ಸುಖಕ್ಕಾಗಿ, ಅನುಭವಕ್ಕಾಗಿ ಪ್ರಾಮಾಣಿಕವಾಗಿ ಬರೆಯುವುದಿದೆಯಲ್ಲ, ಈಗ ಮಾತ್ರ ಇದು ಒಂದು ದೈವಿಕ ಕ್ರಿಯೆಯಾಗಲಿಕ್ಕೆ ಸಾಧ್ಯ. ಈಜಾಡು ಸುಖಕ್ಕೆ ನೀರಿಗಿಳಿಯಮ್ಮ. ಭಗವಂತನ ಜೊತೆಗಿನ ಆ ಸನ್ನಿಧಾನದ ಸುಖಕ್ಕಾಗಿ, ಸಾನ್ನಿಧ್ಯಕ್ಕಾಗಿಯೇ ಪೂಜೆಗೆ ಕೂತ್ಕೊಳ್ಳೋವ. ಅವನ ಒಂದು ಏಕಾಂತತೆ, ಅವನ ಆಧ್ಯಾತ್ಮತೆ ಅರ್ಥ ಆಗ್ಬೇಕಾದ್ರೆ ನಾವು ಅದರಂಗ ಸ್ವಲ್ಪ ಹುಚ್ಚರಾಗ್ಬೇಕು. ಮಕ್ಕಳೇ, ಮಾರ್ಕ್ಸಿಗಾಗಿ ಓದಕ್ಕೆ ಹಚ್ಚೈತಿ ಸಮಾಜ. ನೀವು ಓದಕ್ಕೆ ಹಚ್ಚಿರಿ, ಓದ್ರಿ. ಬಿಡುವಾದಾಗ ನಿಮಗೇನು ಹೇಳ್ತಾವು, IAS QS ಕೋಚು ತಗೊಂತಾರು, ಓದತ್ತಾಗ ತಗೊಳ್ರಿ. ಆದರೂ ಒಂದ್ಸತಿ ಬೇಸರಕ್ಕೆತ್ತಲ್ಲ, ಅವಾಗ ಹಿಂಗೆ ಹಲೋ ಆರ್ ಯು ದೇರ್ ಅಂತ ಮಾಡ್ತಿರ್ಲ ಮೆಸೇಜ್, ಅದು ಆದ್ಮೇಲೆ ಆ ಉತ್ತರ ಬರಲಾರ್ದು ಹೊತ್ತಿರ್ತೈತಲ್ಲ, ಎಟ್ಲೀಸ್ಟ್ ಅವಾಗರೇ ಸಿದ್ಲಿಕ್ ಪಟ್ಟಣ ಶೆಟ್ಟರನ್ನು ಓದ್ರಿ. ಯಾಕಂದ್ರ ಹರೆಯದ ಹುಚ್ಚು ಹೆಂಗೆ ಹಿಡಬೇಕು, ಹುಡುಗಿಯರ ಹುಚ್ಚು ಹೆಂಗೆ ಹಿಡಬೇಕು, ಪದ್ಧತಿಶೀಲ ಆ ಹುಚ್ಚನ್ನ ತಲೆಯೊಳಗೆ ತುಂಬಿಕೊಂಡು ಇಡೀ ಜೀವಮಾನ ಹೆಂಗೆ ಬದುಕಬೇಕು, ಆ ಹುಚ್ಚು ನನ್ನನ್ನು ಹುಚ್ಚನಾಗಿಸದೆ ಹುಚ್ಚಾಗ ತಲೆಯೊಳಗೆ ಹೆಂಗೆ ಇಟ್ಕೋಬೇಕು, ಮತ್ತು ಕಡಿ ತನಕ ಈ ಪ್ರೀತಿಯ ಗುಂಗಿನೊಳಗೇನೆ ಬದುಕಿನ ನಾಡಿ ಮಿಡಿತಗಳನ್ನು ಹೆಂಗೆ ತಡಕಾಡಬೇಕು ಅದು ತಿಳ್ಕೋಬೇಕ್ರಿ. ಅದಕ್ಕೆ ನಿಮಗೆ ಎಲ್ಲೂ ಕೋಚಿಂಗ್ ಕ್ಲಾಸ್ ಇಲ್ರಿ. ಮತ್ತು ಹೊಳ್ಳಿ ನೀವು ಸಿದ್ಧಲಿಂಗ ಪಟ್ಟಣ ಶೆಟ್ಟರ್ ಬುಕ್ ಹುಡುಕ್ಯಾಡ್ಬೇಕ್ರಿ. ಅವು ಕಾಪಿ ಔಟ್ ಆಫ್ ಪ್ರಿಂಟ್ ಅಂದ್ರೆ ಕೊಡ್ಬೇಕಾಕೈತಿ. ಅದಕ್ಕೆ ಹೇಳ್ತೇನೆ, ಓದ್ರಿ ಮಕ್ಕಳ್ರ, ಬಹಳ ತಿಳ್ಕೊಳ್ಳೋದೈತಿ. ನಮ್ಮಂಥವ್ರ ಗಜಮ್ಮನಿಂದರು ಹಂಗ ಅವರ ಗದ್ಯ ನಮ್ಮನ್ನ ಗಟ್ಟಿಸಿ ನಿಂತ ಬಿಡ್ತೈತಿ. ಹೇಳ್ತಾರ ಅವರು, ಒಬ್ಬೊಬ್ಬ ವ್ಯಕ್ತಿತ್ವಗಳನ್ನು ಹೆಂಗ ಅನಾವರಣ ಮಾಡ್ತಾರೆ. ಎಲ್ಲೋ ಮೂಲೆಯಾಗಿರುವಂತಹ ನಮ್ಮ ವಾಸನೆಯವರು ಏರ್ಪಡಿಸಿದಂತಹ ಒಂದು ಸಮ್ಮೇಳನಕ್ಕೂ ಹೋದ್ರ ಆ ಸಮ್ಮೇಳನದಲ್ಲಿರುವ ಮಾಸ್ಕೇರಿ ನಾಯಕರು ಎಂಥವರು, ಅವ್ರ ಸ್ವಭಾವ ಎಂಥದ್ದು ಅದನ್ನು ಬರೀತಾರ. ಇವರಿಗೆ ಅದಕ್ಕೆ ಹೇಳ್ತು, ಗಡಿಗಳನ್ನ ಮೀರಿದ ಪ್ರೀತಿ. ಒಂದು ಸಣ್ಣ ಕಾಯಕದವರನ್ನು ಅಷ್ಟೇ ಪ್ರೀತಿಯಿಂದ, ಪ್ರಜಾವಾಣಿಯಂತಹ ಅತಿ ದೊಡ್ಡ ಪತ್ರಿಕೆಯ ಸೆಲೆಬ್ರಿಟಿ ಸಂಪಾದಕರನ್ನು ಅಷ್ಟೇ ತಾಧ್ಯಾತ್ಮದಲ್ಲಿ ರಂಗನಾಥರ ಅವರ ಒಡನಾಟವನ್ನು ಬರೀತಾರೆ. ಒಂದು ಚಹಾ ಸಪ್ಲೈ ಮಾಡುವ ಅವನ ಒಂದು ವ್ಯಕ್ತಿತ್ವಕ್ಕೂ ಅದೇ ಕಿಮ್ಮತ್ತು ಕೊಟ್ಟು, ಅದಕ್ಕೆ ನಾ ಹೇಳಿದ್ದು ಗಿರಿಜವ್ವ ಅಂತ. ಹೀಗೆ ಕಾಲಾತೀತವಾಗಿ ನಾವು ಹಂಚಿಕೊಳ್ಳಬಲ್ಲ, ನಮ್ಮನ್ನು ಬೆರಗುಗೊಳಿಸಬಲ್ಲ, ನಮ್ಮ ವಿವೇಕವನ್ನು ತಿದ್ದಬಲ್ಲ, ನಮ್ಮ ಬೇರೆಯದೇ ಆದ ವಿವೇಕವನ್ನು ತೋರಬಲ್ಲ ಬರವಣಿಗೆಯ ವಿವೇಕ. ದೊಡ್ಡವರಿಗೆ ಎದುರಿಗೆ ಬಂದ್ರ ಜಗ ಬಿಟ್ಕೊಡ್ರಿ, ಇದು ಲೋಕ ವಿವೇಕ. ದೊಡ್ಡವರಿಗೆ ಜಗ ಬಿಟ್ಕೊಟ್ಟಿರಿ, ಅವ್ರು ಕುಂತ ಅವಂಗ ನಮಸ್ಕಾರ ಮಾಡಿರಿ, ವಯಸ್ಸಾಗೈತಿ. ಆದರೆ ಅವರ ವ್ಯಕ್ತಿತ್ವದ ಹುಳುಕು ಕೊಳಕನ್ನ ತಿಳ್ಕೊಳ್ಳೋ ಹಕ್ಕು
ನಮಗೈತಿ. ಅದನ್ನ ನಾವು ದ್ವೇಷಿಸುವ ಅಥವಾ ನಿರಾಕರಿಸುವ ಅಥವಾ ಪ್ರೀತಿಸದೇ ಇರುವ ಹಕ್ಕು ನಮಗೈತಿ. ಇದನ್ನ ನಾವು ತಿಳ್ಕೋಬೇಕಾಗೈತಿ. ಅಂತಹ ವಿವೇಕವನ್ನ ವಿಪುಲವಾಗಿ ಅವರ ಬರವಣಿಗೆ ಕೊಡ್ತೈತಿ. ಗಿರೀಶ್ ಕಾರ್ನಾಡ್ ಅವರ ಒಡನಾಟವನ್ನ ಎಷ್ಟು ಹಂಬಲಿಸ್ಕೊಂಡು ಬರೀತಾರ. ತಾನು ನೋಟ್ಸ್ ಮಾಡ್ತಿರ್ಲಿಲ್ಲ, ತನಗ ಪದ್ಧತಿ ನೋಟ್ಸ್ ಮಾಡ್ದ ಒಂದು 2 ದಿವಸಕ್ಕೊಮ್ಮೆ ಇಸ್ಕೊಂಡು ನಾವು ಓದಿ ಬರೀತಿದ್ದೆ. ನನ್ನ ಕಡೆ ಬಿಲ್ಲೇ ಇರ್ತಿದ್ದಿಲ್ಲ, ಅವ ನನಗೆ ಚಹಾ ಕುಡಿಸ್ತಿದ್ದ ಅಂತ ಬರೀಬೇಕಾದ್ರ ನಮ್ಮ ಬಗ್ಗೆ ನಮಗೆ ಅಹಂ ಇದ್ರೆ ಹುಟ್ಟುವುದಿಲ್ರಿ ಇಂಥ ವಾಕ್ಯ. ನಮ್ಮನ್ನ ನಾವು ಸೆಲೆಬ್ರಿಟಿ ಅಂತ ತಿಳ್ಕೊಂಡು ಮೆರವಣಿಗೆ ಮಾಡಿಸ್ಕೊಳಕ್ ಹತ್ತಿದ ಮೇಲೆ ನಮ್ಮೊಳಗಿನ ಫಕೀರ ನಮಗೆ ಕಾಣಬರುವುದಿಲ್ಲ. ಕಡಿ ತನಕ ಈ ಒಂದು ಪ್ರಜ್ಞೆಯನ್ನ ಇಟ್ಕೋಬೇಕು. ನನ್ನ ಗತ ನನಗ ಏನ ಅಂಥ ಬಡವಿದ್ದೆ ಈಗ ಇಂಥ ಸಾಯುವಾಗೇನೆ ಅಂತ ಹೇಳ್ಕೊಳ್ಳೋದು. ಹಿಂದ್ಗಡೆ ಕಪ್ಪು ಕಂಡಷ್ಟು ಮುಂದ್ಗಡೆ ಬೆಳ್ಳಗೆ ಕಾಣ್ತೇವೆ, ಹಂಗಲ್ಲ. ನನ್ನ ಗತವನ್ನ ನೋವನ್ನ ನಾನು ನನ್ನೊಳಗಿನ ಕಸುವಾಗಿ ಮಾರ್ಪಡಿಸಿಕೊಳ್ಳೋದಿದೆಯಲ್ಲ, ಅದಕ್ಕೆ ನಾನು ಈ ಒಂದು ಗದ್ಯದ ಎಲ್ಲ ಸಾರ ಸಾಂದ್ರಗಳನ್ನ ನಮ್ಮ ಮುಂದಿನ ತಲೆಮಾರು ಓದ್ಲಿ, ಎಂಜಾಯ್ ಮಾಡಲಿ. ಬರೆದ್ರೆ ಹೆಂಗೆ ಬರಿಬೇಕು, ಬರೆದ್ರೆ ಹಿಂಗೆ ಬರಿಬೇಕ ಅಂತ ಅನ್ನೋ ಹಂಗ ಓದ್ರಿ. ಪದ್ಯ ಅಂದ್ರೆ ಈಗಿನ ಹುಡುಗರು ಸ್ವಲ್ಪ ಹೆದರ್ತೀರಿ, ಅಟ್ಲೀಸ್ಟ್ ಗದ್ಯ ಓದ್ರಿ. ಗದ್ಯ ಓದ್ತಾ ಓದ್ತಾ ನಿಮಗೆ ಪದ್ಯದ ಹುಚ್ಚಿ ಹಿಡಿತೈತಿ. ಅಷ್ಟು ವಿಶ್ವಾಸ ಅವರ ಗದ್ಯ ಓದಿದ ಯಾರಿಗಾದರೂ ಬರ್ತೈತಿ. ಬಹಳ ಅದ್ಭುತವಾಗಿ ವ್ಯಕ್ತಿಗಳನ್ನ, ಸಂಬಂಧಗಳನ್ನ ಯಥಾವತ್ತಾಗಿ ತೆರೆದಿಡುತ್ತಾ, ಯಥಾವತ್ತಾಗಿ ಅದನ್ನು ಒಪ್ಪಿಕೊಳ್ತಾ, ಯಾವುದೇ ಅಲಂಕರಣಗಳಿಲ್ಲದೆ ಅದನ್ನು ಒಪ್ಪವಾಗಿ ಜಗತ್ತಿಗೆ ತೋರ್ಪಡಿಸುವ ಈ ಅದ್ಭುತ ಗದ್ಯ ಶಕ್ತಿಗೆ, ಅದಕ್ಕೆ ಇವತ್ತು ನೀವು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀರಿ. ಅವರು ಶಾಲ್ ಬೇಡ ಅಂದರು, ಹೂ ಬೇಡ ಅಂದರು, ಅದೆಲ್ಲ ಅವರ ಕೃತಿಗಳೊಳಗೆ ಐತಿ. ಅದು ಬೆಚ್ಚಗೆ ಶಾಲ್ ನಂಗೆ ನಮ್ಗೆ ಹೊಚ್ಚತೈತ್ರಿ, ನಮಗೆ ಭಾಳ ಮನಸ್ಸಿಗೆ ಖೇದಾದಾಗ ಹೂ ನಂಗೆ ಹತ್ರ ಬರ್ತೈತ್ರಿ, ಗಬಕ್ಕನ ಕೈಗ ಮುಳ್ಳು ಚುಚ್ಚತೈತ್ರಿ, ಮತ್ತೆ ಹೇಳ್ತೈತಿ ಇದು ಜಗತ್ತೈತಿ ಅಂತ ಹೇಳಿ. ಹಂಗ ಅವರ ಗದ್ಯ ಲೋಕಕ್ಕೆ ನನ್ನನ್ನು ದೂಕಿದ ತನ್ಮೂಲಕ ಅಲ್ಲಿಯೂ ನನಗ ಮತ್ತೆ ಗಿರಿಜವ್ವನ ಕಾಣುವಂಗ ಮಾಡಿದ ಸಂಘಟಕರಿಗೆ ಮತ್ತು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತು